ಹನುಮಳ್ಳಿ ಅನ್ಕೊಂಡ ಬಸವರಾಜ, ದೇವಗಿರಿ ಶಿವಮ್ಮ ಬಸವರಾಜ ಹೊಸಗೇರಿ, ಹನುಮಳ್ಳಿ ಉಮ್ಮಮ್ಮ ಉಚ್ಚಪ್ಪ, ಹನುಮಳ್ಳಿ ತಾಯವ್ವ ಹಮ್ಮಪ್ಪ, ದೇವಗಿರಿ ಮುಂತಾಜ್ ಬೇಗಂ ಮೊಹಮ್ಮದ್ ಸಾಬ್, ಭೀಮೂರು ಗ್ರಾಮ ಶಿವಮ್ಮ ಪಕ್ಕುರಿ, ದೇವಗಿರಿ ಶಿವಮ್ಮ ಕಣ್ಣಪ್ಪ ಉಡಪ, ದೇವಗಿರಿ ಮಾಳವ ರಾಮಪ್ಪ ಚಿಗೋಡಿಗಿ, ದಲಿತವ ಮಾರುತಿ ಗಿಡದ, ದೇವಗಿರಿ ಗ್ರಾಮದ ಕಣ್ಣಮ್ಮ ನಂದಪ್ಪ ಕಚೇರಿ, ದೇವಗಿರಿ ಗ್ರಾಮದ ಎಲ್ಲ ಓದಿಲ್ಲ ಆಗಿ ಆಮೇಲೆ ವಿಜಯಲಕ್ಷ್ಮಿ ನಿಂಗಪ್ಪ ದೇವ್ರ ಮನೆ, ಭೀಮನೂರು ಹನ್ನೊಂದಪ್ಪ ದೊಡ್ಡ ಮನೆ, ಭೀಮನೂರು ಶ್ರೀದೇವಿ ಹನುಮಶಪುರಿ, ಭೀಮನೂರು ಸಾಜಗ ಮರ್ದನ್ ಸಾಬ್, ಭೀಮನೂರು ಉಮ್ಮವ್ವ ನಾಗರಾಜ ದೇವ್ರ ಮನೆ, ಭೀಮನೂರು ಅನಸಯ್ಯ ರಾಜಶೇಖರ್, ದೇವಗಿರಿ ಸದಾ ಬಾಯಿ ಚಂದ್ರಕಾಂತ, ದೇವಗಿರಿ ಮಂಜುಳ ಸಿದ್ದಪ್ಪ, ದೇವಗಿರಿ ಉದ್ದವ ಫಕೀರಪ್ಪ, ದೇವಗಿರಿ ಗಂಗವ್ವ ಈಶಪ್ಪ, ದೇವಗಿರಿ ಪರಿಮಳ ಮಂಗಳಪ್ಪ, ದೇವಗಿರಿ ರಿಂಕಮ್ಮ ಫಕೀರಪ್ಪ, ದೇವಗಿರಿ ಗಂಗಮ್ಮ ಬಸವರಾಜ, ದೇವಗಿರಿ ಗಂಗಮ್ಮ ವಾಲ್ಮೀಕಿ, ದೇವಗಿರಿ ಗಂಗಮ್ಮ ದ್ಯಾಮಣ್ಣ ಮೇಂದರಿ, ಚಾರಮ್ಮ ಬಸಪ್ಪ ಕಂಬರ್, ಲಕ್ಷ್ಮವ್ವ ನಿಂಗಪ್ಪ ಗುನ್ನಳ್ಳಿ, ಅಪ್ಪವ್ವ ಕೂಗಿ, ರೇಣುಕಾ ಬಸಪ್ಪ ಕಂಬರ್, ಕಾಮೂರು ನಿಂಗಪ್ಪ ಮರದಪಳ್ಳಿ, ಭೀಮನೂರ ಹನುಮಕ್ಕ ಇಳಿಗೇರ್, ಭೀಮನೂರ ಹನುಮವ್ವ ಇಳಿಗೇರ್, ಭೀಮನೂರು ಶಿವಮ್ಮ ಪುರಿ, ಸಂಗಾಪುರ ಬಸರಪ್ಪ ಲಂಕಿ, ಸಂಗಾಪುರ ಅಕ್ಕಮ್ಮ ಗಿಡದಾಳ, ಕಾಮೂರು ಲಕ್ಷ್ಮವ್ವ ಅಮರಪ್ಪ ಲೋಕಾಲ್, ಕಾಮೂರು ಲಕ್ಷ್ಮವ ನಾಗಪ್ಪ, ಕಾಮೂರು ಮೈಲಾರಪ್ಪ ಹುಚ್ಚಪ್ಪ ಹರಿಜನ, ಕಾಮೂರು ನೀಲವ್ವ ಈರಪ್ಪ, ಬಂದಿದ್ದು ಬೇಕಾದ್ರೆ ತಗೊಂಡ್ಬಂದು ನಾನು ಕೊಡ್ತೀನಿ. ಅವ್ರೇನ ಗೊತ್ತಿಲ್ಲ, ಇಲ್ಲ ನಮ್ಮ ಪೇಮೆಂಟ್ ಆಗಿದೆ, ಯಾಕಂದ್ರೆ ಕಟ್ಟಿದ್ರೆ ಒಂದೊಂದು ಬಿಡಿಸಿದ್ರೆ ಆನ್ಲೈನ್ ಪೇಮೆಂಟ್ ಅಂದರೆ 8,000 ರೂಪಾಯಿ ಪೇಮೆಂಟ್ ಆಗಿರುತ್ತೆ. ಹನುಮವ್ವ ರಾಜಪ್ಪ 5,232, 5,000 ಅಷ್ಟೇ ಪೇಮೆಂಟ್ ಆಗಿದೆ. ಆಮೇಲೆ ಕಾಮೂರು ನೀಲವ್ವ ಮಡಿವಾಳ್, ಕಾಮೂರು ವಿಜಯಲಕ್ಷ್ಮಿ ಮಾರ್ತಿ ಟವಾಟಿ, ಕಾಮೂರು ನಿಂಗಮ್ಮ ಹುನ್ನಳ್ಳಿ, ಕಾಮೂರು ಲಕ್ಷ್ಮವ್ವ ಕರ್ಬಡಿಗಿ, ದೇವಗಿರಿ ಗಿರ್ಜಮ್ಮ ಗೊಲ್ರು, ದೇವಗಿರಿ ಹನುಮವ್ವ ಗೊಲ್ರು, ದೇವಗಿರಿ ಲಕ್ಷ್ಮವ್ವ ನಂದ್ಯಾಪುರ, ದೇವಗಿರಿ ಜನಪ್ಪ ಹುಲ್ಲರ್, ದೇವಗಿರಿ ಹನುಮವ್ವ ಗೋರಕ್ಕಿ, ದೇವಗಿರಿ ಲಕ್ಷ್ಮವ್ವ ನಂದ್ಯಾಪುರ, ದೇವಗಿರಿ ಸೋಮವ್ವ ನಿಂದಾಳಿ, ದೇವಗಿರಿ ರತ್ನವ್ವ ಕುಷ್ಟಗಿ, ಭೀಮನೂರು ರೇಷ್ಮಾ ಬೇಗಂ ದಾದಾಪೀರ್, ಹನುಮಳ್ಳಿ ಹನುಮವ್ವ ರಾಮಪ್ಪ ಇಸಿಮನಿ, ಕಾಮನೂರು ಲಕ್ಷ್ಮವ್ವ ನಿಂಗಪ್ಪ ದೊಡ್ಡಮನಿ, ಕಾಮನೂರು ಜ್ಯೋತಿ ಶರಣಪ್ಪ ಬೆಳಿಗ್ಗೆ, ಕಾಮನೂರು ನಿಂಗಪ್ಪ ಹೈರಾಣಿ, ಲಕ್ಷ್ಮವ್ವ ಸಂಗಟಿ, ಪವಿತ್ರ ಹೊನ್ನಟ್ಟಿ, ಕಾಮನೂರು ಶಂಕರವ್ವ ಕೊಡದಾಳ್, ಹನುಮನಹಳ್ಳಿ ರೇಖಾ ಹಲಿಗೇರಿ, ಭೀಮನೂರು ಹುಲಿಗವ್ವ ಎನ್ನೂರಪ್ಪ ದೇವ್ರಮನಿ, ಹಲಿಗೇರಿ ತುಳಸವ್ವ ಶೇಖರಗೌಡ ಗೋಲ್ರು, ದೇವಗಿರಿ ಮಾರುತಿ ಸಜ್ಜಪ್ಪ ಗೋಲ್ರು, ಕಾಮನೂರು ಲಕ್ಷ್ಮವ ರಮೇಶ್ ಮೇಘಮನಿ, ಕಾಮನೂರು ದ್ಯಾಮವ್ವ ಶರಣಪ್ಪ ಒಡ್ಬಳ್ಳಿ, ಹನುಮನಹಳ್ಳಿ ಭರಮವ್ವ ರಾಮನಹಳ್ಳಿ, ದೇವಗಿರಿ ಭೀಮವ್ವ ದೊಡ್ಡಮನಿ, ಕಾಮನೂರು ಲಲಿತಮ್ಮ ಶರಣಪ್ಪ ಹಿರಾಣಿ, ಈರಮ್ಮ ಬಸವರಾಜ್ ಹರಿಜನ, ಇಬ್ರಾಹಿಂ ಮಂಜುನಾಥ್ ಗಿಡ್ನಾಳ್, ಭೀಮೂರು ಲಲಿತಮ್ಮ ಪೂಜಾರ್, ಕಾಮನೂರು ಚೈತ್ರ ಅಣ್ಣಪ್ಪ ಹರಿಜನ, ಕಾಮನೂರು ಲಲಿತ ಮರಸಪ್ಪ ಹರಿಜನ, ದೇವಗಿರಿ ಕಳಕವ್ವ ಶಂಕರಪ್ಪ, ದೇವಗಿರಿ ಲಕ್ಷ್ಮವ್ವ ಹರಿಜನ, ಭೀಮನೂರು ರತ್ನವ್ವ ದೊಡ್ಡಮನಿ, ಹನುಮನಹಳ್ಳಿ ದುರ್ಗಪ್ಪ ಫಕೀರಪ್ಪ ರಾಮನಹಳ್ಳಿ. ಇಷ್ಟು ವೈಯಕ್ತಿಕ ಮನೆಗಳಿಗೆ ಎಲ್ಲ ಮರಕ್ಕೆ ಪೇಮೆಂಟ್ ಮಾಡಿದ್ದಾರೆ. ಈ ಮನೆಗಳ ಪೇಮೆಂಟ್ ಮಾಡಿದ 19,17,528 ಪೇಮೆಂಟ್ ಆಗಿದೆ. ಎಲ್ಲ ಮನೆಗಳು ನಿಮ್ಮ ವೈಯಕ್ತಿಕವಾಗಿ ನಮ್ಮ ಉದಯ ಖಾತ್ರಿಯಲ್ಲಿ ಒಂದು ಪೇಮೆಂಟ್ ಮಾಡಲಿಕ್ಕಾಗ ಬೇಸ್ಮೆಂಟ್ ಆದರೆ 28 ಮಂದಿ, ಒಟ್ಟು ಆ ಮನೆ ಮೇಲೆ 90 ಅವಕಾಶ ಇದೆ. ಟೋಟಲ್ ಈ ಮನೆಗಳಿಗೆ ನಿಮ್ಮ ಊರಿಗೆ ಸಂಬಂಧಪಟ್ಟಂಗೆ 94 ಎಲ್ಲ ಮನೆಗೆ ಪೇಮೆಂಟ್ ಮಾಡೋದು. ಅಷ್ಟೇ ನಮ್ಮ ಮನೆ ಆಗಿದ್ದಲ್ಲ ಇವು ಹಾಗೇನಮ್ಮ ನೀವು ಅಲ್ಲ ನೀವೇ ಕೆಲಸ ಮಾಡಿ ಪೇಮೆಂಟ್ ಮಾಡಿರ್ತೀರಿ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಊರಾಗ ಬಹುತೇಕವಾಗಿ ಈ ಊರಿಗೆ ಸಂಬಂಧಪಟ್ಟಂಗೆ ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ದನದೊಡ್ಡಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒಂದು ದನದೊಡ್ಡಿಗೆ 60,000 ರೂಪಾಯಿಗೆ ನಾನು ಎಸ್ಟಿಮೇಟ್ ಮಾಡಿರ್ತಾರೆ. ಅದು ಎಷ್ಟು ಪ್ರಮಾಣ 5,000 ಕಮ್ಮಿ ಬಂದು ಪೇಮೆಂಟ್ ಮಾಡ್ತಾರೆ. ಅವ್ರು ಎಷ್ಟಕ್ಕರ ಪೇಮೆಂಟ್ ಕೆಲಸ ಮಾಡ್ಕೊಳ್ಳಿ, ನಮಗೆ ಮ್ಯಾಕ್ಸಿಮಮ್ ಅಂದರೆ 60,000 ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ. ನಿಮ್ಮ ಊರಿಗೆಲ್ಲ ದೊಡ್ಡ ದೊಡ್ಡ ಪ್ರಮಾಣ ಕೆಲಸ ಮಾಡಿದ್ದಾರೆ. 1 ಲಕ್ಷ 80,000 90,000 2 ಲಕ್ಷ ಪೇಮೆಂಟ್ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಿದಾರಪ್ಪ ಅಂದರೆ 60,000 ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ. ಅಷ್ಟಕ್ಕೆ ನಿಮಗೆ ಸೀಮಿತವಾಗಿ ನಿಮಗೆ ಪೇಮೆಂಟ್ ಮಾಡಿದ್ದಾರೆ. ಅವ್ರು ಲಿಸ್ಟ್ ಯಾವ ಓದ್ತಿದ್ದಾರೆ. ಆಮೇಲೆ ಎಲ್ಲ ದನಗಳು ಸೂಪರ್ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿದೆ. ಅವು ಯಾವ ಒಂದು ಬೆಸ್ಟ್ ಓದ್ತೀನಿ ನೋಡಿ. ನೋಡಿ ಏನಾರ ಆಗಿಲ್ಲಪ್ಪ ಕಾಮಗಾರಿ ದನಗಳು ಕಟ್ಟಾರು ಪೇಮೆಂಟ್ ಆಗಿತ್ತಪ್ಪ ಅಂತ ಮಾಹಿತಿ ಕೊಡಿ. ನಾವು ಕಾಮಗಾರಿ ನೋಡಿದ್ದೀವಿ. ಇಲ್ಲ ಹೋದ ವರ್ಷ ಮತ್ತು ಯಾವ ವರ್ಷ ಅಂತವೇನೋ ಡಬಲಿಂಗ್ ಇರ್ತಪ್ಪ ಅಂತ ಮಾಹಿತಿ ಕೊಡಿ. ಕಾಮನೂರು ನಿಂಗಪ್ಪ ಪಾಜ್ಞಾಣ, ಕಾಮನೂರು ಕೊಪ್ಪಣ್ಣ ಗಂಗಾ, ಕಾಮನೂರು ಈರ್ಷಪ್ಪ ಸಂಕಿ, ಕಾಮನೂರು ನಿಂಗಪ್ಪ ಇರಾನಿ, ಕಾಮನೂರು ಅಯ್ಯಪ್ಪ ಜಾನ್, ದೇವಗಿರಿ ಬಸವರಾಜ್ ಹತ್ನೆಟ್ಟಿ, ದೇವಗಿರಿ ಪ್ರಕಾಶ್ ಮಂಜಾಪುರ, ದೇವಗಿರಿ ಗೌರಿ ಸ್ನೇಟಿ,
ಲೇವಗಿರಿ ಮಂಜುನಾಥ ಕಿತ್ತಾಳಿ, ಲೇವಗಿರಿ ಹನುಮವ ಓಂಕರಪ್ಪ ಮೇಟಿ, ಸಂಗಾಪುರ ಸಿದ್ದಪ್ಪ ನೆಂಚಿ, ಸಂಗಾಪುರ ಮಂಜುನಾಥ ಕಿತ್ತಾಳಿ, ಲೇವಗಿರಿ ಮಾರುತಪ್ಪ ಕುಷ್ಟಗಿ, ಸಂಗಾಪುರ ಸಂತಪ್ಪ ನೆಂಚಿ, ಲೇವಗಿರಿ ಬಾಳಪ್ಪ ನಂಜಾಪುರ, ಲೇವಗಿರಿ ದುರ್ಗವ್ವ ಲೇವಗಿರಿ ನೀಲಮ್ಮ ಗುಂಡಪ್ಪ ನಿಟ್ಟಾಳಿ, ಲೇವಗಿರಿ ಸಿದ್ದಮ್ಮ ಶಾಣಪ್ಪ ಮೇಟಿ, ಲೇವಗಿರಿ ಆಲ್ರೆಡಿ ಮುಗಿದಿರೋ ಹುಳ್ಳಿ, ಕಾಮನೂರು ಶಂಕರಪ್ಪ ಹೈರಾಳ್, ಕಾಮನೂರು ಶೈಲಜಾ ವೆಂಕಟೇಶ್, ಕಾಮನೂರು ವೀರೇಶ್ ಮಲ್ಲಪ್ಪ ಹರಿಜನ, ಲೇವಗಿರಿ ರಮೇಶ್ ಹಿರಿಯಪ್ಪ ತಿರುವಡಿಗೆ, ಕಾಮನೂರು ಯಮನಪ್ಪ ಲೇವಗಿರಿ ಕನಕಪ್ಪ ರಾಮಪ್ಪ ರಾಮದುರ್ಗ, ಕಾಮನೂರು ಭೀಮಪ್ಪ ಬಿರ್ದರ್, ಕಾಮನೂರು ನಾಗರಾಜ್ ಬಿರ್ದರ್, ಲೇವಗಿರಿ ನಾಗಪ್ಪ ಗೆಡ್ಬಡಿಗೆ ಫಕೀರಪ್ಪ, ಲೇವಗಿರಿ ಮಾರುತಿ ಹನುಮಂತಪ್ಪ ಗೋಲ್ಡ್ರು, ಲೇವಗಿರಿ ಅಂಶಾದ್ ಮಿಷನ್ ನಾಲ್ಬಂದ್, ಕಾಮನೂರು ಶರಣಪ್ಪ ಕರಬಡಿಗಿ, ರಾಮನಹಳ್ಳಿ, ಲೇವಗಿರಿ ಮಂಜವ್ವ ತಾಳ್ವಾರ್, ಲೇವಗಿರಿ ನಾಗರಾಜ್ ದೇಸಾಯಿ, ಕಾಮನೂರು ಈರಪ್ಪ ಕಂಕಾಳ, ಕಾಮನೂರು ಈಶಪ್ಪ ಉಕ್ಕುಲ್ಪುಟ್ಟಿ, ಕಾಮನೂರು ನಾಗಪ್ಪ ಕಂಪ್ರಿ, ಕಾಮನೂರು ಬಸಪ್ಪ ಅಯ್ಯಪ್ಪ ಉಕ್ಕುಲ್ಪುಟ್ಟಿ, ಕಾಮನೂರು ಬಸವಂತಪ್ಪ ಉನ್ನತಿ, ಕಾಮನೂರು ಮಲಪ್ಪ ಕುರ್ಚಿ, ಕಾಮನೂರು ಶಂಕರಪ್ಪ ಬಸಪ್ಪ ಮಡಿವಾಳ, ಕಾಮನೂರು ಬಸಪ್ಪ ಜಾನರ್, ಕಾಮನೂರು ವಿಪಕ್ಷಪ್ಪ ಹನುಮಂತಪ್ಪ ಕುರ್ಚಿ, ಕಾಮನೂರು ವೀರಭದ್ರಪ್ಪ, ಕಾಮನೂರು ಹುಲಿಯವ್ವ ರಾಮಣ್ಣ ಒಟ್ರು, ಲೇವಗಿರಿ ಕರಿಯಪ್ಪ ಮುದುಕಪ್ಪ ಮ್ಯಾಗ್ನೇರಿ, ಲೇವಗಿರಿ ರಾಮಣ್ಣ ಹನುಮಂತಪ್ಪ ಕುರ್ಚಿಗೆ, ಲೇವಗಿರಿ ಲಿಂಗಪ್ಪ ಶರಣಪ್ಪ ಗೋಡ್ರು, ಲೇವಗಿರಿ ರಾಮಪ್ಪ ಹನುಮಂತಪ್ಪ ಗೋಡ್ರು, ಲೇವಗಿರಿ ರೇಷ್ಮವ್ವ ಹನುಮಂತಪ್ಪ ಕಿನ್ನ, ಲೇವಗಿರಿ ಅಡಿವಪ್ಪ ಗೋಡ್ರು, ಲೇವಗಿರಿ ಅನ್ನಪೂರ್ಣಮ್ಮ ನಿಂಗಪ್ಪ ನ್ಯಾದರ್, ಲೇವಗಿರಿ ಈಶಪ್ಪ ದರದೊಡ್ಡಿ, ಲೇವಗಿರಿ ಪ್ರಾಣೇಶ್ ಮೇಟಿ, ಲೇವಗಿರಿ ಕಟ್ಟಪ್ಪ ಮ್ಯಾದ್ನೇರಿ, ಲೇವಗಿರಿ ಮೈಲಾರಪ್ಪ ಹನುಮಂತಪ್ಪ ಪೂಜಾರ್, ಲೇವಗಿರಿ ರಮೇಶ್ ದೊಡ್ಡಲಿಂಗಪ್ಪ ದೊಡ್ಡಮನಿ, ಲೇವಗಿರಿ ರಮೇಶ್ ದೊಡ್ಡಗೌಡ ಗೋಲ್ರು, ಲೇವಗಿರಿ ವಸಂತ ಲಕ್ಷ್ಮಣರಾವ್ ದೇಸಾಯಿ, ಲೇವಗಿರಿ ಶರಣಮ್ಮ ಭದ್ರಪ್ಪ ಗೌಡ್ರು, ಲೇವಗಿರಿ ಶರಪ್ಪ ಶಾಪ ಮಂಗಳೂರು, ಲೇವಗಿರಿ ಹನುಮಂತಪ್ಪ ಕೃಷ್ಣಪ್ಪ ಗೌಡ್ರು, ಲೇವಗಿರಿ ಹನುಮಂತವ್ವ ಲಿಂಗಪ್ಪ ಗೌಡ್ರು, ಲೇವಗಿರಿ ದೇವಪ್ಪ ಜಾನಪ್ಪ, ಲೇವಗಿರಿ ನಿಂಗಪ್ಪ ಕುಷ್ಟಗಿ, ಫಕೀರಪ್ಪ ಮೈಲಾರಪ್ಪ ನಿಟ್ಟಲ್ಲಿ, ಮಲ್ಲಮ್ಮ ಕನಕಪ್ಪ ವಾಲಿಕಾರ್, ಮಾರುತಿ ಹರಿಜನ, ಲೇವಗಿರಿ ಮಾರುತಿ ಹನುಮಂತಪ್ಪ ವರಿಕಾರ್, ಲೇವಗಿರಿ ವಿಪಕ್ಷಪ್ಪ ಹನುಮಂತಪ್ಪ ನಂಜಪುರ, ಲೇವಗಿರಿ ಸಿದ್ದಪ್ಪ ಟಿವಿ, ಲೇವಗಿರಿ ಹನುಮಂತಪ್ಪ ನಿಂಗಪ್ಪ ಕೊಲ್ರಂ, ಲೇವಗಿರಿ ಹನುಮಂತಪ್ಪ ನಿಂಗಪ್ಪ ಕುಳ್ಳಿಕೆರೆ, ಲೇವಗಿರಿ ಬೀರಪ್ಪ ಮೇಟಿ, ಹನುಮಳ್ಳಿ ಮಲ್ಲಪ್ಪ ಕರಿಯಪ್ಪ ಮುಳ್ಳಿ. ಒಟ್ಟು 79 ಊರಿನ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಧನಶಕ್ತಿ ನಿರ್ಮಾಣ ಮಾಡಲಾಗಿದೆ. ಟೋಟಲ್ 28,28,142 ರೂಪಾಯಿ ನಿಮ್ಮ ವೈಯಕ್ತಿಕ ವೈಯಕ್ತಿಕ ದೊಡ್ಡಿ ಮತ್ತು ಕುರಿದೊಡ್ಡಿ ಪೇಮೆಂಟ್ ಆಗಿದೆ. ಒಟ್ಟು 79 ಕುರಿದೊಡ್ಡಿ ಆಗಿದೆ. ಈ 79 ಕುರಿದೊಡ್ಡಿ ಆಗಿದೆ ಅಲ್ಲ ದೊಡ್ಡಿ ನಾವು ಹತ್ರ ಎಲ್ಲ ನೋಡಿ ಎಲ್ಲ ಆಗಿದ್ದೇವೆ. ನಿಮ್ಗೆ ಏನಾರು ಅಭಿಪ್ರಾಯ ಇದ್ರೆ ಮೊನ್ನೆ ಮಾಡ್ಬೋದು. ನೆಕ್ಸ್ಟ್ ಕೂಲಿಕಾರಿಗೆ ಸಂಬಂಧಪಟ್ಟಂಗೆ ಕೆಲಸ ಕೊಟ್ಟಿದ್ದಾರೆ. ಸುಮಾರು 90 ಕಾಮಗಾರಿಗೆ ಕಂದಾಯ ಕಾಮಗಾರಿ ನಾಲ ಉಳ್ಳತ್ತದು ಕೆರೆ ಉಳ್ಳತ್ತದು ಕೊಟ್ಟಿದ್ದಾರೆ. ಅದು ಓದ್ತಿ ನೋಡಿ. ಲೇವಗಿರಿ ಮ್ಯಾಗ್ನೇರಿ ಬಸವರಾಜ್ ಹೊಲದಂತ ನಾಲ ಉಳ್ಳತ್ತದು 8,49,320 ರೂಪಾಯಿ. ಲೇವಗಿರಿ ಗ್ರಾಮದ ಜಮ್ಮಣ್ಣ ನಂಜಾಪುರ ಹೊಲದಂತ ನಾಲ ಉಳ್ಳತ್ತದು 4,93,000 ರೂಪಾಯಿ. ಹರಿಜನ ಮೈಲಾರಪ್ಪ ಹೊಲದ ನಾಲ ಉಳ್ಳೆತ್ತುವುದು 8,78,000 ರೂಪಾಯಿ. ಎಸ್ಟಿ ಜಯಪ್ಪ ಹೊಲದ ನಾಲ ಉಳ್ಳೆತ್ತುವುದು 8,36,000 ರೂಪಾಯಿ. ಕಾಮನೂರು ಸುಬಾಂಗಿ ಮುಗಿರಪ್ಪ ಹೊಲದ ನಾಲ ಉಳ್ಳೆತ್ತುವುದು 9,10,000 ರೂಪಾಯಿ. ಭೀಮೂರು ಗ್ರಾಮದ ಸಂಗಮನಾಥ ದೇವಸ್ಥಾನದ ನಾಲ ಉಳ್ಳೆತ್ತುವುದು 8,06,530 ರೂಪಾಯಿ. ಸಂಗಾಪುರ ಲಕ್ಕಿ ಹನುಮಪ್ಪ ಹೊಲದ ಹತ್ತಿರ ನಾಲ ಉಳ್ಳೆತ್ತುವುದು 7,39,230 ಕಲ್ಲಮಳ್ಳಿ ಗ್ರಾಮದ ಸುಧಾಕರ್ ಹೊಲದ ನಾಲ ಉಳ್ಳೆತ್ತುವುದು 4,74,240 ರೂಪಾಯಿ. ಭೀಮೂರು ಗ್ರಾಮದ ತಿರುಪತಿ ಹೊಲದ ಸಂಗಪ್ಪ ಕುಡಿಯುವ ನಾಲ ಉಳ್ಳೆತ್ತುವುದು 3,89,000 ರೂಪಾಯಿ. ಟೋಟಲ್ ನೀವು ಎಲ್ಲ ಊರು ಕೆರೆ ಕೆಲಸ ಮಾಡಿರಲ್ಲ 63,72,700 ರೂಪಾಯಿ ಖರ್ಚಾಗಿದೆ. ಇನ್ನು ಅಷ್ಟು ನಿಮ್ಮ ಊರಿನ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಈ ಕೂಲಿಕಾರೆ ಕೆರೆ ನಾಲ ಉಳ್ಳೆತ್ತದು ಸಂಬಂಧಪಟ್ಟಂಗೆ ಕೆಲಸ ಮಾಡಿದ್ರೆ ಪೇಮೆಂಟ್ ತೊಗೊಂಡ್ರಿ. ಇಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಹೇಳಿ. ಮೊಬೈಲ್ ವರ್ಕಿಗೆ ಸಂಬಂಧಪಟ್ಟಂಗೆ 63 ಲಕ್ಷ ಖರ್ಚಾಗಿದೆ ಮಾಡಿದ್ರೆ. ಆಮೇಲೆ ಭೀಮೂರು ಗ್ರಾಮದ ರಸ್ತೆ ಪಕ್ಕದಲ್ಲಿ ಕೊಳವೆ ಬಾಯಿ ನಿರ್ಮಾಣ 6,980 ರೂಪಾಯಿ ಪೇಮೆಂಟ್ ಆಗಿದೆ. ಅದು ಅಲ್ಲದೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕಾಮಗಾರಿ ಅನುಷ್ಠಾನ ಮಾಡಿ ಪೇಮೆಂಟ್ ಮಾಡಿದ್ದಾರೆ. ಸುಮಾರು ತೋಟಗಾರಿಕೆಯಿಂದ 21 ವೈಯಕ್ತಿಕ ಹೊಲದಲ್ಲಿ ತೋಟಗಾರಿಕೆ ಎಲೆಗಳ ಬೆಳೆಗೆ ಮಾಡಿ ಪೇಮೆಂಟ್ ಮಾಡಿದ್ದಾರೆ. ಅವು ಓದಿ ನೋಡಿ. ಬಸಪ್ಪ ಸಂಧ್ಯಮಪ್ಪ ಪಪ್ಪಾಯಿ ಸಸಿ 62,000 ರೂಪಾಯಿ. ಯಮನಪ್ಪ ಹನುಮಪ್ಪ ಹರಿಜನ 41,000 ರೂಪಾಯಿ. ಕುದುಬಿಲ್ ಲಾಲ್ ಸಾಬ್ ಬೀರ್ನೂರು ಮಾವು ತೋಟ 35,000 ರೂಪಾಯಿ. ರಾಮಣ್ಣ ಬಸಪ್ಪ ಕಂಬರ್ 36,000 ರೂಪಾಯಿ. ಪ್ರಭಾಕಾಚಾರ್ ಪಂಪಾಚಾರ್
ಪಪ್ಪಾಯಿ ತೋಟ 8,700 ರೂಪಾಯಿ. ಹನುಮಂತಪ್ಪ ಕುಬೇರಪ್ಪ ಟಬಾಕಿ ಮಾವು ಸಸಿ 47,000 ರೂಪಾಯಿ. ದೇವವ್ವ ನೀಲಪ್ಪ ತಳವಾರ್ ಮಾವು ಸಸಿ 49,000 ರೂಪಾಯಿ. ನಿಂಗಪ್ಪ ಹನುಮಂತಪ್ಪ ಗುಡಿಸ್ಲಿ ಮಾವು ಸಸಿ 54,000 ರೂಪಾಯಿ. ಫಕೀರಪ್ಪ ಹನುಮಂತಪ್ಪ ಅಲ್ಲಾನಗರ್ ಇದು ಸಂಬಂಧಿಸಿದ ಮಾವು ಸಸಿ 78,000 ರೂಪಾಯಿ. ಗವಿಸಿದ್ದಪ್ಪ ಭೀಮಪ್ಪ ನಿಟ್ಟಾಲೆ 1,19,000 ರೂಪಾಯಿ ಪಪ್ಪಾಯಿ ಸಸಿ. ಹನುಮಂತಪ್ಪ ನಿಂಗಪ್ಪ ಪೂಜಾರ್ ತೆಂಗು ಸಸಿ 31,000 ರೂಪಾಯಿ. ತಿಮ್ಮಪ್ಪ ಹನುಮಪ್ಪ ತೆಂಗು ಸಸಿ 26,000 ರೂಪಾಯಿ. ಶಾಂತಯ್ಯ ಶೇಖರ ಬೀರ್ಮೂರು 19,000 ರೂಪಾಯಿ ತೆಂಗು ಸಸಿ. ಬಸವರಾಜ್ ಗುಡ್ನಪ್ಪ ಮಂಗಳೂರು ಲೇಬಿಗೆರೆ 71,000 ರೂಪಾಯಿ ಗುಲಾಬಿ ಸಸಿ. 100 ರೂಪಾಯಿ ದುರ್ಗಪ್ಪ ಎಡಿಗೆ ತೆಂಗು ಸಸಿ 15,000 ರೂಪಾಯಿ. ಶ್ರೀಮತಿ ಪೂರ್ಣಿಮಾ ಬಸವರಾಜ್ ಕುಸ್ರಳ್ಳಿ ಇವರ ಹೊಲದಲ್ಲಿ ತೆಂಗು ಸಸಿ 15,000 ರೂಪಾಯಿ. ಪೂರ್ಣಿಮಾ ಹನುಮಂತಪ್ಪ ಲಂಕಿ ತೆಂಗು ಸಸಿ 12,000 ರೂಪಾಯಿ. ಬಸಪ್ಪ ಬಾಳಪ್ಪ ಹೊನ್ನೆಲ್ಲಿ ತೆಂಗು ಸಸಿ 19,000 ರೂಪಾಯಿ. ದೇವಮ್ಮ ಹನುಮಪ್ಪ ಹರಿಜನ ಕಾಮನೂರು ಇದು ತೆಂಗು ಸಸಿ 12,000 ರೂಪಾಯಿ. ದೇವಮ್ಮ ರೂಪಣ್ಣ ಸಂಗಾಪುರ ಕಾಮನೂರು ತೆಂಗು ಸಸಿ 7,329 ರೂಪಾಯಿ. ಬಾಳಪ್ಪ ದೊಡ್ಡಪ್ಪ ಊರುಗುಪ್ಪಿ ಇವರು ಪಪ್ಪಾಯಿ ತೋಟ 2,376. ಇದೇನಪ್ಪ ಅಂದರೆ 21 ಕಾಮಗಾರಿ ಏನಾಗಿರಲ್ಲ ತೋಟಗಾರಿಕೆ ಇಲಾಖೆಯಿಂದ ವೈಯಕ್ತಿಕ ಕಾಮಗಾರಿಗಳಿಗೆ ಅನುಷ್ಠಾನ ಮಾಡಿ ಪೇಮೆಂಟ್ ಮಾಡಿದ್ದಾರೆ. ಈ ವೈಯಕ್ತಿಕ ಕಾಮಗಾರಿ ಸಂಬಂಧಪಟ್ಟ ಏನಾರು ಆಗಿಲ್ಲಪ್ಪ ಅಂದರೆ ಏನೋ ಡಬಲ್ ಪೇಮೆಂಟ್ ಇರ್ತಂದ್ರೆ ಮಾಹಿತಿ ಕೊಡಿ, ಅದನ್ನು ಪ್ರೊಸೀಜ್ ಮಾಡೋಣ. ಇಲ್ಲ ಸರ್ ಚೆನ್ನಾಗಾಗಿದೆ, ಯಾವುದೇ ರೀತಿ ವ್ಯತಿರೇಕಿಲ್ಲ, ಉತ್ತಮ ರೀತಿಯಲ್ಲಿ ಯೋಜನೆ ಇದಲ್ಲಾರ್ದ 2 ನಮಗೆ ಕೃಷಿ ಇಲಾಖೆಯಿಂದ ಕಾಮಗಾರಿ ಆಗ್ತಾ ಇದೆ. ಯಾವಪ್ಪ ಅಂದರೆ ಅಮರಪ್ಪ ಮಡಿವಾಳ ಇವರಲ್ಲಿ ಬದು ನಿರ್ಮಾಣ 31,000 ರೂಪಾಯಿ. ಹನುಮಂತಪ್ಪ ಬಸವ ಮಡಿವಾಳ ಇವರು ಬದು ನಿರ್ಮಾಣ 19,500. 2 ವರ್ಷ ಏನಾಗಿದೆ ಅಂದರೆ 2 ಕಾಮಗಾರಿ ಆಗಿದೆ. 2 ಕಾಮಗಾರಿ ಸ್ಥಾನಿಕ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗ 2,00,000 ಪೇಮೆಂಟ್ ಆಗಿದೆ. ಯಾವುದಪ್ಪ ಅಂದರೆ ಕಾಮೂರು ರೋಡ್ ಪ್ಲಾಂಟೇಶನ್ ಆ ಕಡೆ ಏನು ಮಾಡಿದ್ದಾರೆ ಅಂದರೆ ಕಾಮೂರು ಆ ಕಡೆ ಫಾರೆಸ್ಟ್ ಏರಿದ್ದಾರೆ ಹಳೆ ಸಸಿಗಳೆಲ್ಲ ಕೊಲೆಕ್ಟ್ ಆಗಿದೆ, ಅದನ್ನು ರಿಪೀಟ್ ಮಾಡಿ ಹೊಸ ಸಸಿ ನಡೆಸ್ತಾರೆ 97,000 ರೂಪಾಯಿ. ಮತ್ತು ಇದಕ್ಕೆ ಸ್ಟಿಕ್ಸ್ ಮತ್ತು 2 ಟೈಮ್ ಗಿಡಗಳಿಗೆ ನೀರು ಸೌಲಭ್ಯ ಮಾಡಿದ್ದಾರೆ 1,15,000 ರೂಪಾಯಿ. ಟೋಟಲ್ 2,16,000 ರೂಪಾಯಿ ನಮಗೆ ತೋಟಗಾರಿಕೆ ಫಾರೆಸ್ಟಿಂದ ಪೇಮೆಂಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಅಭಿಪ್ರಾಯ ಇದ್ದರೆ ಮೊನ್ನೆ ಇದ್ದರೂ ಕೊಡಿ, ಅದನ್ನು ಪ್ರೊಸೀಜ್ ಮಾಡಿ ಕಳಿಸ್ಕೊಡೋದು. ನೆಕ್ಸ್ಟ್ ಇದಲ್ಲಾರ್ದ ಹಿಪ್ಪೆ ನೇರಳೆ ಅಂದರೆ ರೇಷ್ಮೆಗಳು ಸಂಬಂಧಪಟ್ಟಾಗ 2 ವರ್ಗಗಳ ಅನುಷ್ಠಾನ ಮಾಡ್ತಾರೆ. ಬೀರ್ಮೂರು ಯಮನಪ್ಪ ದುರ್ಗಪ್ಪ ಪೂಜಾರ್ ಇವರಿಗೆ ಸಂಬಂಧಪಟ್ಟಾಗ 19,960 ರೂಪಾಯಿ. ಬೀರ್ಮೂರು ಗ್ರಾಮದ ಬೆಳಪ್ಪ ನಿಂಗಪ್ಪ ದೇವರ್ಮನೆ ಇದಕ್ಕೆ ಸಂಬಂಧಪಟ್ಟಾಗ 24,000 ರೂಪಾಯಿ. ಹಿಪ್ಪೆ ನೇರಳೆ ಅಂದರೆ ರೇಷ್ಮೆ ಇಲಾಖೆ ಕಾಮಗಾರಿಗೆ ಇದು ಅಲ್ಲಾರದೆ ಪಂಚಾಯತ್ ರಾಜ್ ಟಿ&ಡಿ ಇಲಾಖೆಯಿಂದ ಸುಮಾರು ಒಂದು 26 ವರ್ಗಗಳು ಸಂಬಂಧಪಟ್ಟಂಗೆ ನಮ್ಮ ಅನುಷ್ಠಾನ ಮಾಡಿ ಪೇಮೆಂಟ್ ಮಾಡಿದ್ದಾರೆ. ಅಂದರೆ ದತ್ತು ಗ್ರಾಮ ಅಂತ ಆಯ್ಕೆ ಮಾಡಿದ್ದಾರೆ ಕಾಮನೂರು. ಆ ಕಾಮೂರು ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಯೋಜನೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೊಡ್ತಾರೆ. ಅದಕ್ಕೆ ನಮ್ಮ ಉದಯ ಖಾತ್ರಿಗಳನ್ನ ಕಾಮಗಾರಿ ನಮ್ಮ ಅವಧಿಯಲ್ಲಿ ಬರೀ NMRಕ್ಕೆ ಪೇಮೆಂಟ್ ಮಾಡಿದ್ದಾರೆ 8,87,000 ರೂಪಾಯಿ. 1700 ಇದು ಕಾಮೂರು ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿ ಓದ್ತೀನಿ. ಏನಾರ ಡೌಟ್ ಇಷ್ಟಂದರೆ ಕ್ಲಾರಿಫೈ ಕೊಡಿ, ಅದನ್ನು ಸಭೆ ಮನೆಗೆ ಕಳಿಸ್ಕೊಡ್ತೀನಿ. ಕಾಮೂರು ಗ್ರಾಮದ ಅಯ್ಯಪ್ಪ ಜಾನದ್ ಚರಂಡಿ ನಿರ್ಮಾಣ 5,100 ರೂಪಾಯಿ. ಕಾಮೂರು ಶರಣಪ್ಪ ಮನ್ನಾಪುರ್ ಮನೆ ಹತ್ರ ಚರಂಡಿ ನಿರ್ಮಾಣ 3,194 ರೂಪಾಯಿ. ಕಾಮೂರು ಗ್ರಾಮದ ಬಸಪ್ಪ ಒಕ್ಕಲ್ಕುಂಟಿ ಮನೆ ಹತ್ರ CC ಚರಂಡಿ ನಿರ್ಮಾಣ 2,797 ರೂಪಾಯಿ. ಕಾಮೂರು ಗ್ರಾಮದ ಮಲ್ಲಪ್ಪ ಟಬಾಕಿ ಪ್ಲಾಟ್ನಿಂದ ಶಾಲೆಯವರಿಗೆ CC ಚರಂಡಿ ನಿರ್ಮಾಣ 21,000 ರೂಪಾಯಿ ಪೇಮೆಂಟ್. ಕಾಮೂರು ಬೆಟ್ಟಪ್ಪ ಗಂಗನಾಳ್ ಸ್ಮಶಾನದವರೆಗೆ ಚರಂಡಿ ನಿರ್ಮಾಣ 12,280 ರೂಪಾಯಿ ಪೇಮೆಂಟ್ ಆಗಿದೆ. ಕಾಮೂರು ಶಾರದಮ್ಮ ವೆಂಕಟಮೂರ್ತಿ ಮನೆಯಿಂದ ಅಬ್ಬಿಗೆ ಶಿಸ್ತಿ ರಸ್ತೆ 2,400 ರೂಪಾಯಿ. ಕಾಮೂರು ಫಕೀರ್ಗೌಡ ಒಟ್ರ ಮನೆಯಿಂದ ಮುಖ್ಯ ರಸ್ತೆ ಶಿಸ್ತಿ ರಸ್ತೆ 94 ರೂಪಾಯಿ. ಕಾಮೂರು ಗ್ರಾಮದ ನಿಗಪ್ಪ ಕಡೆ ಕಾಮೂರು ಗ್ರಾಮದ ಬಸಪ್ಪ ಮುಕ್ಕಲ್ಲ ಮನೆಯಿಂದ ಶಿಸ್ತಿ ರಸ್ತೆ 7,020 ರೂಪಾಯಿ. ಕಾಮೂರು ಗ್ರಾಮದ ಅಯ್ಯಪ್ಪ ಜಾನದ್ ನಗರಗಡ್ಡಿ ಸಂಘದವರಿಗೆ ಶಿಸ್ತಿ 19 ರೂಪಾಯಿ. ಬಸಪ್ಪ ಮನೆಯಿಂದ ಯಲ್ಲಪ್ಪ ಜಾನದ್ ಶಿಸ್ತಿ ರಸ್ತೆ 19 ರೂಪಾಯಿ. ಕಾಮೂರು ಗ್ರಾಮದ ಯಮನ ಪಪ್ಪಣ್ಣ ತಳವಾರ್ ಮನೆಯಿಂದ ಕಾಮೂರು ಗಿರಿಗೆ ರಸ್ತೆಯಿಂದ ನಿಂಗಪ್ಪ ಪರಮಪ್ಪ ಅವರಿಗೆ ರೊಟ್ಟಿಗೆ ನಮ್ಮ ರಸ್ತೆ 72,000 ರೂಪಾಯಿ. ಕಾಮೂರು ಗಿರಿಗೆ ರಸ್ತೆಯಿಂದ ಬೆಟ್ಟದಪ್ಪ ಗಂಗಾವರೆಗೆ ರಸ್ತೆ ನಿರ್ಮಾಣ 77,000 ರೂಪಾಯಿ. ಕಾಮೂರು ಗ್ರಾಮದ ಕಳ್ಳಿ ಈಶಪ್ಪ ಗಿರಿಗೇರಿ ಹೊಲದಿಂದ ರಸ್ತೆ ನಿರ್ಮಾಣ 38,800 ರೂಪಾಯಿ. ಕಾಮೂರು ಅಬ್ಬಿಗೆರೆ ಈಶಪ್ಪ ಗಿರಿಗೇರಿ ಹೊಲದಂತೆ ರಸ್ತೆ ನಿರ್ಮಾಣ 87,000 ರೂಪಾಯಿ. ಕಾಮೂರು ಬಾಳಪ್ಪ ದೊಡ್ಡಪ್ಪ ದುರ್ಲಿಂಪಿ ಹೊಲದ ಹತ್ರ ರಸ್ತೆ ನಿರ್ಮಾಣ 1,52,000 ರೂಪಾಯಿ. ಕಾಮೂರು ನಾಗಪ್ಪ ಮುದ್ದಾಪುರ ಮನೆಯಿಂದ ಮಲ್ಲಪ್ಪ
ಬಸವಲಿಂಗಪ್ಪ ಕಲ್ಪುಟ್ಟಿ CC 12,000 ರೂಪಾಯಿ. ಕಾಮನೂರು ನಿಂಗಪ್ಪ ಕರ್ಬಡಿ ಮನೆಯಿಂದ ಪರಿಚರ್ CC 15,000 ರೂಪಾಯಿ. ಕಾಮನೂರು ಸೀನಪ್ಪ ಶೆಟ್ಟರ್ ಮನೆಯಿಂದ ನಾಗಪ್ಪ ಕರ್ಬಡಿಗೆ CC 19,000 ರೂಪಾಯಿ. ಕಾಮನೂರು ಸಣ್ಣ ನಿಂಗಪ್ಪ ಐರಾಣಿ ಮನೆಯಿಂದ ಬೀಬರ್ ಫ್ಯೂರ್ಗೆ CC ರಸ್ತೆ 13,000 ರೂಪಾಯಿ. ಕಾಮನೂರು ನಿಂಗಪ್ಪ ಮನೆಯಿಂದ ನಗರಗಡ್ಡಿ CC ರಸ್ತೆ 10,000 ರೂಪಾಯಿ. ಕಾಮನೂರು ನಿಂಗಪ್ಪ ಮನೆಯಿಂದ ರಾಜಪ್ಪ ಮನ್ನಾಪುರ CC 12,515 ರೂಪಾಯಿ. ಕಾಮನೂರು ಮಲ್ಲಪ್ಪ ಕಲ್ಪುಟ್ಟಿ ಮನೆಯಿಂದ ನಾಗಪ್ಪ ಮುಲ್ಲಾಪುರ CC ರಸ್ತೆ 13,800. ಕಾಮನೂರು ಬಸಪ್ಪ ಸಮುದ್ರ ಮನೆಯಿಂದ ರುದ್ರಪ್ಪ ಆರಾಳ್ CC ರಸ್ತೆ 14,000 ರೂಪಾಯಿ. ಕಾಮನೂರು ಮಲ್ಲಪ್ಪ ಸಂತಿ ಮನೆಯಿಂದ ನಿಂಗಪ್ಪ ಸಂತಿ CC 24,000 ರೂಪಾಯಿ. ಕಾಮನೂರು ಬರಮಪ್ಪ ಗುತ್ತಿ ಮನೆಯಿಂದ ವೀರಪ್ಪ ಸಂತಿ CC ರಸ್ತೆ 29,000 ರೂಪಾಯಿ. ಕಾಮನೂರು ಮುಲ್ಲಪ್ಪ ಆರಾಳ್ ಮನೆಯಿಂದ ಶಾರದಮ್ಮ CC ರಸ್ತೆ 25,000 ರೂಪಾಯಿ. ಕಾಮನೂರು ನಗರದ ದೇವೇಂದ್ರಪ್ಪ ಮನೆಯಿಂದ ಮಲ್ಲಪ್ಪ CC 12,000 ರೂಪಾಯಿ. ಕಾಮನೂರು ಅಬ್ಬಿಗೇರಿ ಮುಖ್ಯ ರಸ್ತೆಯಿಂದ 200 ರೂಪಾಯಿ ಭೀಮಪ್ಪ CC ರಸ್ತೆ 14,000 ರೂಪಾಯಿ. ಕಾಮನೂರು ಅಬ್ಬಿಗೇರಿ ಮುಖ್ಯ ರಸ್ತೆಯಿಂದ ಭೀಮಪ್ಪ CC ರಸ್ತೆ 14,000 ರೂಪಾಯಿ. ಕಾಮನೂರು ಗ್ರಾಮದ ಸೋಮಪ್ಪ ಗುರುಜಿ ಮನೆಯಿಂದ ಮಲ್ಲಪ್ಪ ಸಂತಿ CC ರಸ್ತೆ 6,900 ರೂಪಾಯಿ. ಕಾಮನೂರು ಗ್ರಾಮದ ಜ್ಞಾಮನ ಗುಡಿಯಿಂದ ಎಂಕಪ್ಪ ಪಟ್ಟು CC ರಸ್ತೆ 2,700 ರೂಪಾಯಿ. ಕಾಮನೂರು ಬಸಪ್ಪ ಗುರುಜಿ ಮನೆಯಿಂದ ಕರಿ CC ರಸ್ತೆ 2,376. ಕಾಮನೂರು ಚೆನ್ನಪ್ಪ ಮನ್ನಾಪುರ ಮನೆಯಿಂದ ಬಸಪ್ಪ ಕುಂಟಿ ಮನೆಯಲ್ಲಿ CC ರಸ್ತೆ 27,000 ರೂಪಾಯಿ. ಕಾಮನೂರು ಪಂಗ್ರಪ್ಪ ವನ್ನತ್ತಿ ಮನೆಯಿಂದ ಶರಣಪ್ಪ ಮನೆಯಿಂದ CC ರಸ್ತೆ 17,000 ರೂಪಾಯಿ. ಕಾಮನೂರು ಗ್ರಾಮದ ಕಲೇಶ್ವರ ದೇವಸ್ಥಾನ ಪಕ್ಕದ ಮನೆಯಲ್ಲಿ CC ರಸ್ತೆ 17,000 ರೂಪಾಯಿ. ಕಾಮನೂರು ಮಂಜಪ್ಪ ಕರಬಡಿಗೆ ಮನೆಯಿಂದ ಮೇಲುಗಡೆ CC ಮತ್ತು ಚರಂಡಿ 698. ಕಾಮನೂರು ಮಂಜಪ್ಪ ಕರಬಡಿ ಮನೆಯಿಂದ ಮೇಲುಗಡೆ CC ಚರಂಡಿ ನಿರ್ಮಾಣ 690. ಟೋಟಲ್ 8,77,986 ರೂಪಾಯಿ. ಇದು ಪಂಚಾಯತ್ ರಾಜ್ ಇಲಾಖೆಯಿಂದ ಪೇಮೆಂಟ್ ಆಗಿದೆ. ಇಷ್ಟು ಕಾಮಗಾರಿ ಕಾಮೂರು ಸಂಬಂಧಪಟ್ಟಂಗೆ ಅನುಷ್ಠಾನ ಮಾಡಿ ಪೇಮೆಂಟ್ ಆಗಿದೆ. ಟೋಟಲ್ ನಿಮ್ಮ ಊರಿಗೆ ಸಂಬಂಧಪಟ್ಟಂಗೆ 254 ವರ್ಕ್ಗಳಾಗಿದೆ. ಸುಮಾರು 87,000 ರೂಪಾಯಿ ಪಂಚಾಯತ್ ಕೂಲಿ ಆಗಿದೆ. ಅಂದರೆ 8 ಲಕ್ಷ ರೂಪಾಯಿ PD ಇಲಾಖೆಯಿಂದ ಕೂಲಿ ಆಗಿದೆ. ಒಂದು 3,13,000 ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಸಾಮರ್ಥ್ಯ ಮಾಡಿದ್ದಾರೆ. ಇಷ್ಟು ಕಾಮಗಾರಿ ಹೋಗಿದ್ದಾರಲ್ಲ, ಈ ಕಾಮಗಾರಿ ಸಂಬಂಧಪಟ್ಟಂಗೆ ಏನಾರ ಡೌಟ್ಸ ಏನಾರ ಅಬ್ಸರ್ವೇಷನ್ಸ್ ಇದ್ದರೆ ಇಲ್ಲ ಕಳಪೆ ಕಾಮಗಾರಿ ಬೇರೆ ಕಾಮಗಾರಿ ಆಗಿದ್ದರೆ ಯಂತ್ರ ಬಳಕೆ ಆಗಿತ್ತಪ್ಪ ಅಂದರೆ ನಿಮ್ಮ ಅಭಿಪ್ರಾಯ ಏನಾದರೂ ಕೊಟ್ಟಂದ್ರೆ ಅದನ್ನು ಪಬ್ಲಿಷ್ ಮಾಡಿ ಮೇಲಧಿಕಾರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಆಗುತ್ತೆ. ಇಲ್ಲ ಇವತ್ತಿಗೆ ಅಮೌಂಟ್ ಮಾಡಿದ್ದಾರೆ ಸರ್, ಇವತ್ತಿಗೆ ಮಣ್ಣು ಮಾಡಿದ್ದಾರೆ. ನಾಳೆ ಪೇಮೆಂಟ್ ಬಂದರೆ ಹೋಗ್ಬೋದು. ಪೇಮೆಂಟ್ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ ಬಂದಿದೆ. ಅಂದರೆ ಒಂದು 19 ದರ್ಶನ ಓದೋದು ಕರೆಕ್ಟ್ ಹೋಗ್ತೈತೆ ಸರ್. 19 ಏನಾಗಿದೆಲ್ಲ ಹೋದ ವರ್ಷ 19 ದರ್ಶನಗಳಿಗೆ ನಂಬರ್ ಪೇಮೆಂಟ್ ಆಗಿದೆ, ಸಾಮಾನ್ಯ ಪೇಮೆಂಟ್ ಆಗಿಲ್ಲ. ಮೊನ್ನೆ ಗೂಗಲ್ ಶೀಟ್ ಪೇಮೆಂಟ್ ಮಾಡಿ ನಿಮ್ಗೆ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ. ಇವತ್ತಿಗೆ ಬಂದಂದರೆ ಇವತ್ತಿಗೆ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಬರ್ತದೆ, ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ. ಇಲ್ಲ ಟ್ಯಾಕ್ಸಿ ಪೇಮೆಂಟ್ ಹೇಳ್ಬೇಕಪ್ಪ ಅಂದರೆ ಟ್ಯಾಕ್ಸಿ ಪೇಮೆಂಟ್ ಏನಾಗಿತ್ತು ಅಂದರೆ ಸುಮಾರು ಅಮೌಂಟ್ ಮಾಡಿಟ್ಟಿದ್ದಾರೆ. ಬಸವರಾಜ್ ಅಮೌಂಟ್ ಮಾಡಿರಲ್ಲ ಯಾವುದು ಅಲ್ಲ ನಿಮ್ಮ ದರ್ಶನ ಕಟ್ಕೊಂಡಿರ್ತೀರಿ. ನಮಗೇನಲ್ಲ ನಿಮ್ಮ ಪೇಮೆಂಟ್ ನಿಮಗೆ ಬರುತ್ತೆ. ಅದು ಸರ್ಕಾರ ಬಿಡುಗಡೆ ಮಾಡಬೇಕಲ್ಲ, ಸರ್ಕಾರ ಹಂತಕ್ಕೆ ಬಿಡುಗಡೆಯಿಂದ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದು ನಮ್ಗೆ ಎಷ್ಟು ಕೊಡ್ತೀವಿ ಅಂದರೆ 57,000 ರೂಪಾಯಿ ಮ್ಯಾಕ್ಸಿಮಮ್ ಕೊಡೋದಷ್ಟೇ. ನಾವು ಎಷ್ಟು ನಮ್ಮ ಕಡೆ ಎಲ್ಲ ದೊಡ್ಡ ಬಿಟ್ಕೊಂಡಿದೆ. ನಾನು ಕೊಡೋದು 57,000 ರೂಪಾಯಿ ಅದಕ್ಕೆ ಕೂಲಿ ವೆಚ್ಚ ಕೊಟ್ಟುಬಿಟ್ಟಿದ್ದೀವಿ. ಇನ್ನು ಸಾಮಗ್ರಿ ವೆಚ್ಚ ಬಿಡುಗಡೆ ಆಗುತ್ತೆ. ಬಿಡುಗಡೆ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಬರುತ್ತೆ. ಇಲ್ಲಿ ಏನಾರ ಅಕಸ್ಮಾತ್ ಎಲ್ಲರೂ ಪೇಮೆಂಟ್ ಆಗಿದ್ದರೆ ಅವು ಗಮನಕ್ಕೆ ಹೋಗ್ಬೇಡಿ. ನಾನು ನೋಡಿದ ಒಂದು 19 ಕಾಮಗಾರಿ ದರ್ಶನ ಹೋದ ವರ್ಷ ಕೂಲಿ ವೆಚ್ಚ ಆಗಿದೆ, ಸಾಮಗ್ರಿ ಆಗಿಲ್ಲ. ಮೊನ್ನೆ ಗೂಗಲ್ ಶೀಟ್ ತುಂಬಿದ್ದಾರೆ. ಈ ನಾಳೆ ಬಂತಾರಲ್ಲ ವಾರ ತಿಂಗಳ ಒಂದು ಪೇಮೆಂಟ್ ಮಾಡೋದು ನಮ್ಮ ಅಕೌಂಟಿಗೆ ಬರ್ತದೆ. ಅವು ಲಿಸ್ಟ್ ಗ್ರ್ಯಾಂಟ್ ಬಂದಿಲ್ಲ. ಮಾರ್ಚ್ ಬಂದಿದ್ದು ಗ್ರ್ಯಾಂಟ್ ಇಲ್ಲಿವರೆಗೆ ಬಂದಿಲ್ಲ. ಮಾರ್ಚ್ ಸುಮಾರು 6 ತಿಂಗಳಾಯಿತು. ಗ್ರ್ಯಾಂಟ್ ಹೋಗ್ಸೈತೆ ಮಾರ್ಚಲ್ಲಿ ಬಂತಲ್ಲ, ಅದು 23-24 ಸಾಲಿನ 24-25 ಸಾಲ ಗ್ರ್ಯಾಂಟ್ ಬಂತು. 25-26 ಮೆಟೀರಿಯಲ್ ಯಾವುದು ಪೇಮೆಂಟ್ ನಮ್ಮ ತಾಲೂಕಲ್ಲಿ ಆಗಿಲ್ಲ. ಇದು ಒಂದೇ ಇದು ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಪೇಮೆಂಟ್ ಆಗಿಲ್ಲ. ಅವರು ಗೂಗಲ್ ಶೀಟ್ ಮಾಡಿ ಪೇಮೆಂಟ್ ಚೆನ್ನಾಗಿ ಮಾಡಿ ಹಂತವಾಗಿ 30 ಲಕ್ಷ 20 ಲಕ್ಷ ಅಗ್ರಿಮೆಂಟ್ ಎಷ್ಟಿದೆ ಬಿಡುಗಡೆ ಮಾಡ್ತಾರೆ. ಈಗಾಗಲೇ ನಿಮ್ಮ ಪಂಚಾಯತಿ ಸ್ವಲ್ಪ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಿಮ್ಮ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಮಾಡೋ ಆಗುತ್ತೆ. ಇಂಡಿವಿಜುವಲ್ ಸಂಬಂಧಪಟ್ಟ ಮ್ಯಾಕ್ಸಿಮಮ್ ಹೋದ ವರ್ಷ ಇಂಡಿವಿಜುವಲ್ ಪೇಮೆಂಟ್ ಆಗಿದೆ. 19 ಪೆಂಡಿಂಗ್ ಎಲ್ಲ ಬೇಕಾದ್ರೆ 19 ಸಂಬಂಧಪಟ್ಟಂಗೆ ಪ್ರೊಸೀಸ್ ಮಾಡೋದು. 19 ನಮಗೆ ಪೇಮೆಂಟ್ ಆಗಿರುತ್ತೆ, ಅದು ಪ್ರೊಸೀಸ್ ಮಾಡಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡುತ್ತೆ. ಮತ್ತೇನಿದೆನಾ ಇಲ್ಲಿವರೆಗೆ ನೆರೆಗ ಓದಿದ್ದೀನಿ, ನೆರೆಗ ಸಬ್ಮಿಟ್ ಮಾಡಿ ಮತ್ತೇನಾರು ಇದ್ದೇನೆ ಹೇಳಮ್ಮ. ಇಲ್ಲ ನಾನು ಕೆಲವೊಂದು ಅಂಶಗಳು ಕಂಡುಕೊಂಡಿದ್ದೀನಿ. ಇನ್ನಂದ್ರೆ ಚೆಕ್ ಪೇಜರ್ ಒಂದು ಮಾಡಬೇಕಾಯ್ತು.
ನಮಗೆ ದನ ಶೆಡ್ ಎಲ್ಲ ಚೆಕ್ ಮೆಜರ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಸಮುದಾಯ ಕಾಮಗಾರಿ ಏನಾದ್ರು ಕೆರೆ ಉಳ್ಳಂತವಕ್ಕೆ ಸಂಬಂಧಪಟ್ಟಂಗೆ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ನಮ್ಮ TS ಸರ್ ಇಲ್ಲ ಸರ್ ಮಾಡಿಸ್ಕೊಂಬಂದು ಕೇಳಿದ್ದಾರೆ. ಅಕಸ್ಮಾತ್ ಅವ್ರೇನಾದ್ರು ಚೆಕ್ ಮೆಜರ್ಮೆಂಟ್ ಈ ಕಾಮಗಾರಿ ಮಾಡಿಸ್ಕೊಟ್ಟಪ್ಪ ಅಂದ್ರೆ ಓಕೆ, ಇಲ್ಲಪ್ಪ ಅಂದರೆ ಚೆಕ್ ಮೆಜರ್ಮೆಂಟ್ ಏನಾಗಿಲ್ಲ ಅಷ್ಟು ಅದನ್ನು ಆಕ್ಷೇಪಣೆ ಇಟ್ಟು ಮೇಲಧಿಕಾರಿ ಕಳಿಸ್ಕೊಡ್ತೀನಿ. ಅದು ಒಂದ್ಸತಿ ರಿವ್ಯೂ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಯಾವ ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅನ್ನೋದು ಪಂಚಾಯತಿಯಿಂದ ಏನು ಕಾಮಗಾರಿ ಇಲ್ಲ ಅವು ಸಂಬಂಧಪಟ್ಟಂಗೆ ನೋಡೋ ಶಾಲೆ ಈಗ ಎನರ್ಜಿ ಎಲ್ಲ ಹ್ಯಾಂಡಿಕ್ಯಾಪ್ ಒಂದಿಷ್ಟು ಮಂದಿಗೆ ಹಾಕಿ ಒಂದಿಷ್ಟು ಮಂದಿಗೆ ಇರ್ತಾರೆ. ಅದೇ ಹೆಂಗೆ ಹೇಳಂಗೆ ಹ್ಯಾಂಡಿಕ್ಯಾಪ್ ಬೇಕು ಅಂತ ಬಿಡೋದು ಬಂದ್ರೆ ಹೆಂಗೆ ಹೇಳಿ ಒಂದಿಷ್ಟು ಮಂದಿ ಹೋಗಿ ತೊಗೊಂಡ್ರ ಕನ್ಸೆಷನ್ ಕೊಡ್ತೀವಿ. ನಮ್ಗೇನು ಕೆಲಸ ಮಾಡೋದಲ್ಲಿ ಕನ್ಸೆಷನ್ ಪಂಚಾಯತಿಯಲ್ಲೇ ಯಾವ ಪಂಚಾಯತಿಯಲ್ಲಿ ಪಂಚಾಯತ್ಯಾಗ ಇನ್ನೊಂದು ಹಾಕಿ ವಾರಕ್ಕೆ ಹಾಕಿ ಕೊಟ್ರ ನಮ್ಮ ಹತ್ರ ಹಾಕಿ ಕೊಟ್ಟಿಲ್ಲ. ಯಾರಿಗೆ ಹಾಕಿಕೊಟ್ರೆ ಕೆಲಸ ಇಂಥವ್ರಿಗೆ ಹಾಕಿಲ್ಲ ಅಂತ ನಾನು ಮಾತಾಡ್ತೀನಿ. ಬಸವರಾಜ್ ಅಲ್ಲ ನನಗೆ ಹಾಕಿಟ್ಟಿಲ್ಲ, ಇವ್ರಿಗೆ ಹಾಕ್ಯಾರ, ಇವ್ರಿಗೆ ಹಾಕಿಲ್ಲ. ಈಗ ಇಷ್ಟು ಜನ ಇದಿರಲ್ಲ, ಈಗ ವಿಶೇಷ ಚೇನರ್ ಇದೆಯಲ್ಲ, ನಿಮ್ಗೆ ಎಣ್ಣಮರ ನಮ್ಗೆ ಬಂದಿಲ್ಲ, ಒಟ್ಟ ಬಂದಿಲ್ಲ. ಮೊನ್ನೆ ಪೇಮೆಂಟ್ ಕ್ಯೂಡರ್ ಇದ್ರಲ್ಲ ಮೊನ್ನೆ ಅವ್ರ ಇದ್ದಾಗ ಪೇಮೆಂಟ್ ಆಗೈತೆ, ಏನಿಲ್ಲ ಮಾಡಿಕೊಟ್ರ ಏನಿಲ್ಲ ಮಾಡ್ಕೊಡಲ್ಲ ಸರ್. ಯಾರು ಕೆಲಸಕ್ಕೆ ಬಂದಿರ್ತಾರೆ ಎಣ್ಣೆ ಸರ್. ನಾನು ಅದನ್ನ ಚರ್ಚೆ ಮಾಡಾಗಿತ್ತೀನಿ. ಈಗ ಏನಿಲ್ಲ ಒಮ್ಮೆ ಹೇಳಿದಲ್ರಿ, ಕೇಳಿದ್ರೆ ಏನು ಒಳ್ಳೆ ತಿಮ್ಮಯ್ಯ ಏನು ಹೇಳಿದ್ ನಾನು ನಿನಗೆ? ನಿನಗೇನು ಹೇಳಿದೆ? ಹಾಂ ಇಲ್ಲ, ನಾನು ಬಾಯ್ ಮಾಡೋದಕ್ಕೆ ಸುಮ್ಮನೆ ಬಂದಿಲ್ಲ ಹೋಗ್ತೀನಿ. ಒಂದು ಆಳ ನಾನು ಕೇಳಿಲ್ಲ ಬಾಯ್ ಮಾತಾಡೋಣ ನಾನು. ಒಂದು ನಿಮಿಷ, ನಿಮಗೆ ಅಧಿಕೃತವಾಗಿ ನನ್ನ ಕೆಲಸ ಕೇಳಿದಂತಂದು ಲೆಟ್ರ್ ಕೊಟ್ಟರೆ ತಿಳುವಳಿಕೆ ಕೊಡಿ ಸರ್. ನಾನು 7 ಕೊಡ್ತೀನಿ ಕೆಲಸ ಕೊಟ್ಟು ನನ್ನ ಕಮಿಷನ್ 7,000 ಸರ್ ಅವರು ನಮ್ಗೆ ಏನಾಗುತ್ತೆ ಕೆಲಸ ಕೊಡಬೇಕಾಗುತ್ತೆ. 15 ದಿನ ಹೋಗಿ 15 ದಿನ ಕೆಲಸ ಕೊಡಲಪ್ಪ ಅಂದ್ರೆ ಮೇನ್ ಅಧಿಕಾರಿಗಳು ನಮಗೆ ಕಾರ್ಯಕ್ರಮ ಅಧಿಕಾರಿಗಳು ಅವರು ನೀವು ನಾನು ಕೆಲಸ ಕೊಟ್ಟಿದ್ದೀನಿ ಸರ್, ನಮ್ಗೆ ಕೆಲಸ ಕೊಟ್ಟಿಲ್ಲ ಅಂತ ಲೆಟ್ರ್ ಕೊಡ್ತಾರೆ ಫಾರ್ವರ್ಡ್ ಮಾಡಿ ನಮ್ಗೆ ದಿನ ಕೆಲಸ ಕೊಟ್ಟಿಲ್ಲ ಒಬ್ಬರು ಏನೋ ಕೆಲಸ ಏನೋ ಕೇಳಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೆ ಏನಾದ್ರು ಕೆಲಸಕ್ಕೆ ಕೊಡೋದು ಪ್ರಕರಣ ಯಾವ್ದವ ಏನು ಅರ್ಜಿ ಕೊಟ್ಟರೆ ಎಲ್ಲ ಕೆಲಸ ಕೊಟ್ಟರೆ ಅರ್ಜಿ ಕೊಟ್ಟರು ಕೆಲಸ ಕೊಟ್ಟರೆ ಅಕಸ್ಮಾತ್ ಓದ್ಲೈಕ್ ಕೆಲಸ ಬೇಕಂತಂದು ಮೇಲುಗಳು ಕೆಲಸ ಕೇಳಿದ್ರೆ ನಮ್ಮ ಒಟ್ಟ ಕೆಲಸ ಅರ್ಜಿ ಕೊಟ್ಟರೆ ಕೆಲಸ ಕರಿಲಾದ ಯಾರದಾರ ಕೆಲಸ ಕೊಟ್ಟಿಲ್ಲ ನಾವು ಇಲ್ಲ. ನಮ್ಗೆ ಏನು ಗೊತ್ತಾ, ಕೆಲಸ ಮಾಡೋದು ರಜೆ ಕೊಟ್ಟು ಕೆಲಸ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವರು ಏನು ನೀವು ಕೊಟ್ಟಿದ್ದಾರೆ ಕೆಲಸ ಇದೆ ಮಾಡ್ಕೊಡ್ತಾರೆ. ಆಮೇಲೆ ಅಕಸ್ಮಾತ್ ನೀವೇನು ಕೆಲಸ ಕೊಟ್ಟು ಎಲ್ಲರೂ 100% ಪೇಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಅವರು ಕಮ್ಮಿ ಆಗೈತಿ, ಅವ್ರು ಕಮ್ಮಿ ಅಂತ ಏನಿಲ್ಲ. ನಮಗೆ ಏನಂದ್ರೆ ಕೆಲಸನ ಅವ್ರು ಕೊಟ್ಟಿರುತ್ತೆ, ಅವ್ರು ಒಬ್ಬರೇ ಹೇಳ್ತಾರೆ. ನೀರು ಅದಾವ ಸಾವು ನೀರು ಕುಡ್ತೀನಿ ಅಂದಾಗ ನಾವು ಚೆಲ್ಲಿಬಿಟ್ಟ ಪಾಪ ಅದೇನೋ ಮುಚ್ಚು ಲೂಸ್ ಐತಾನ. ಇಲ್ಲ 3-4 ಜನ ಕೇಳ್ತಾರೆ. ಎಷ್ಟು ಜನ ನಿಮ್ಗೆ ಹಾಕೊಡ್ತಿದ್ದೆ ಕೆಲಸ ಮಾಡೋಕ್ಕೆ ತೋರಿಸಿದ್ದು ಎಷ್ಟು ಜನ ಒಂದು 5 ಜನ ಬಂದು ಕೊಟ್ಟರೆ ಆ ಗುಂಪಲ್ಲಿ ಒಬ್ಬೊಬ್ಬರು ಮೀಟಿಂಗ್ ಕೋರ್ಡಿನೇಟ್ ಮಾಡಿ ಕಳ್ತಾರೆ. ನೀವು ಕೆಲಸ ಮಾಡೋಕ್ಕೆ ಅದಕ್ಕೆ ಪೇಮೆಂಟ್ ಆಗಿ ಮಾಡ್ತೀರಾ ಸರ್. ಅಕಸ್ಮಾತ್ ನಿಮಗೆ ಲೆಟ್ರ್ ಕೊಟ್ಟರು ಸ್ಪೀಕರ್ ಕೊಟ್ಟು ಕೆಲಸ ಕೊಟ್ಟಿಲ್ಲ ಅಂದರೆ ಪ್ರಶ್ನೆ ಮಾಡ್ತಾರೆ.
ನೆಕ್ಸ್ಟ್ ಕೆಲವೊಂದು ಚೆಕ್ ಮಾಡಿ ಪೇಮೆಂಟ್ ಮಾಡಬೇಕಾಯ್ತು, ಅವ್ರು ಚೆಕ್ ಮಾಡಿ ಪೇಮೆಂಟ್ ಮಾಡಿಲ್ಲ, ಗಮನಿಸ್ಕೊಂಡ್ಬರ್ತೀವಿ ನೋಡಿ. ಸದಸ್ಯರಿಗೆ ಊಟಗಾಲ ಚೆಕ್ ಮಾಡಿಲ್ಲ, ಗೋದಾಮ್ ಚೆಕ್ ಮಾಡಿಲ್ಲ, ಎಮರ್ಜೆನ್ಸಿ ಚೆಕ್ ಮಾಡಿಲ್ಲ, ಶೌಚಾಲಯ ನಿರ್ಮಾಣ ಹೆಣ್ಣು ಮತ್ತು ಗಂಡು ಮಕ್ಕಳು ಎರಡು ಚೆಕ್ ಮಾಡಿಲ್ಲ, ಆಮೇಲೆ ಚೆಕ್ ಮಾಡಿಲ್ಲ, ಆಮೇಲೆ ಬೀನ್ನೂರು ಕಾಮಗಾರಿ ಪಕ್ಕದಲ್ಲಿ ಸಂಪೂರ್ಣ ಘಟಕ, ಆಮೇಲೆ ನ್ಯಾಷನಲ್ ದಸರಾ ಬೆಳಗಿನ ನಾಳಗಳು ಎಲ್ಲವೂ ನಮಗೆ ಚೆಕ್ ಮಾಡಿ ಪೇಮೆಂಟ್ ಮಾಡಬೇಕಾಗಿತ್ತ. ನೀವು ಯಾವ ಚೆಕ್ ಮಾಡಲು ಪೇಮೆಂಟ್ ಮಾಡಿದರೆ ಪ್ರೊಸೀಸ್ ಮಾಡಿ ಅಪ್ಲಿಕೇಶನ್ ಅನ್ನು ಕಳಿಸ್ಕೊಡ್ತೀವಿ. ಸ್ವಲ್ಪ ಚೆಕ್ ಮಾಡಿಕೊಂಡು ಕೈ ವ್ಯವಸ್ಥೆ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಅದರ ತಾಲೂಕು ಪಂಚಾಯತಿ ಒಂದು ಅಡಕ ನೀತಿ ಇದೆ, ಅದನ್ನು ಅಪ್ಡೇಟ್ ಮಾಡಿ ಗ್ರಾಮ ಸಭೆಗೆ ಅನುಪಾಲ ವರ್ಷ ಕೆಲಸ ಮಾಡಿ ಕೈ ವ್ಯವಸ್ಥೆ ಆಗುತ್ತೆ. ಆಮೇಲೆ ಕಳೆದ ಸಾಲಿಗೆ ಸಂಬಂಧಪಟ್ಟಂಗೆ ಅನುಪಾಲ ವರದಿ ಆಗಿದೆ. ಸುಮಾರು ಈವರೆಗೆ ಹೋದಕ್ಕೆ ನಮಗೆ 16 ಅನುಪಾಲ ವರದಿ ಕೊಟ್ಟಿದ್ದಾರೆ. ಹೋದ ವರ್ಷ 20 ಅನುಪಾಲ ವರದಿ ಆಗಿದೆ. ಆ ಅನುಪಾಲ ವರದಿ ಸಂಬಂಧಪಟ್ಟಂಗೆ ನಿಮ್ಮ ಕಳೆದ ಸಾಲಿನಲ್ಲಿ ಏನಾದ್ರು ಆಕ್ಷೇಪಣೆ ವಸತಿ ಸಂಬಂಧಪಟ್ಟಂಗೆ ಆಗಿದೆಯಲ್ಲ ಅದನ್ನು ತಾಲೂಕು ಹಂತದಲ್ಲಿ ತಾಲೂಕು ಅಧಿಕಾರಿಗಳು ನಡವಳಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಪಂಚಾಯತಿ ಬಾಡಿನ ಕೊನೆ ಹಂತಕ್ಕೆ ಡಿಸ್ಕಸ್ ಮಾಡಿ ನಿಮ್ಮ ಅಭಿಪ್ರಾಯ ಪಡೆದು ಅದನ್ನು ಪ್ರೊಸೀಸ್ ಮಾಡಿ ವ್ಯವಸ್ಥೆ ಆಗುತ್ತೆ. ಈಗ ನೆಕ್ಸ್ಟ್ ಬರೋದ್ರಿಗೆ 15 ತಾಸು ಯೋಜನೆ ಸಂಬಂಧಪಟ್ಟಂಗೆ ಲಾಸ್ಟ್ 15 ಹಣಕಾಸು ಏನು ಅಂತಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯ ಸಂಪುಟ ರಿಪೇರಿ ಇತ್ತಂದರೆ ಕುಡಿಯ ನೀರಿನ ನೈಲ ರಿಪೇರಿ ಇತ್ತಪ್ಪ ಅಂದರೆ ಗ್ರಾಮ ಪಂಚಾಯತಿ ರನ್ ಆಗೋ ಉದ್ದೇಶದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಟೈಡ್ ಆ್ಯಂಡ್ ಟೈಡ್ ರಾಜ್ಯ ಹಣಕಾಸು ಮತ್ತು ಕೇಂದ್ರ ಹಣಕಾಸು ಅಂದರೆ ಟೈಡ್ ಆ್ಯಂಡ್ ಟೈಡ್ ನಮ್ಮ ಪಂಚಾಯತಿ ಬರ್ತಾ ಅದನ್ನು ಎಲ್ಲ ಸೇರಿಸಿ ಗ್ರಾಮ ಸಭೆ ಮೂಲಕ ಕಾಮಗಾರಿ ವೆಚ್ಚ ಮಾಡಿ ಸಾಮಾನ್ಯ ಸಭೆ ಅನುಮೋದನೆ ಮಾಡಿ ಬೇಡಿಕೆ ಅನುಸಾರವಾಗಿ ಗ್ರಾಮೀಣ ಹಿತದೃಷ್ಟಿಯಿಂದ ನೈರ್ಮಲ್ಯ ಕುಡಿಯ ನೀರಿಗೆ ಬೀದಿ ದೀಪ ನಿರ್ವಹಣೆಗಾಗಿ ಕಾಮಗಾರಿ ಅನುಷ್ಠಾನ ಮಾಡಿರ್ತಾರೆ. ಇಲ್ಲ ಕೆಲವೊಂದು ಚಟುವಟಿಕೆ ಸಾಮಗ್ರಿ ಮೋಟರ್ ರಿಪೇರಿ ಇಲ್ಲ ಲೈಟ್ಸ್ ಎಲ್ಲ ಬೇಕೆಲ್ಲ ಖರೀದಿ ಮಾಡಿ ನಿಮಗೆ ಪೇಮೆಂಟ್ ಮಾಡೋ ವ್ಯವಸ್ಥೆ ಆಗಿರುತ್ತೆ. ಅದನ್ನು ಸಭೆ ಮಾಡಿಸ್ತೀನಿ. ಇವಾಗ ಏನಂದ್ರೆ 25% SSTಗೆ ಇದೆ, ಕುಡಿಯೋಣ ಬೇಡ ಮಾಡಿ ಸಾಮಾನ್ಯವಾಗಿ ಸಾಮಾನ್ಯ ಸಭೆಯಲ್ಲಿ ಮುಂದೆ ಅದು ಅನುಮೋದನೆಗೆ ಬಂದಿರುತ್ತೆ. ಅವ್ರಿಗೆ ಸಂಬಂಧಪಟ್ಟಾಗ ಏನೇನೈತೆ ಅಂತ ಓದ್ತೀನಿ ನೋಡಿ, ಅದನ್ನು ಸಭೆ ಮಾಡಿಸ್ತೀನಿ. ಇದು ಏನಾದ್ರು ವ್ಯತಿರಿಕ್ತ ಹದಿನೈದು ಹಣಕಾಸು ಸಂಬಂಧಪಟ್ಟಾಗ ಸಭೆ ಮಾಡಿಸ್ತೀನಿ. ಇವಾಗ ಏನಾದ್ರು ಸುಮಾರು 21 ಕಾಮಗಾರಿಗಳು 15 ಹಣಕಾಸು ಪೇಮೆಂಟ್ ಆಗಿದೆ. ಸುಮಾರು 20 ಲಕ್ಷ ರೂಪಾಯಿ ಈ ಕಾಮಗಾರಿ ಚಟುವಟಿಕೆ ಕಾಮಗಾರಿ ಆಗಿದೆ. ಅವು ಯಾವ ದೇವಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೇಮೆಂಟ್ ಆಗಿದೆ. ಆಮೇಲೆ ಕಾಮೂರು ಗ್ರಾಮದ ನೀರು ಬೋರ್ವೆಲ್ ಪೈಪ್ಲೈನ್ ನಿರ್ಮಿಸಲು 1,02,690 ರೂಪಾಯಿ. ದೇವಗಿರಿ ಭೀಮಪ್ಪ ದೇವಸ್ಥಾನ ನರಸಿಂಹಾಚಾರ್ಯ ಮನೆಗೆ ವಿದ್ಯುತ್ ಕಂಬ ನೋಡಿ ಕುಣಿತಾರೆ ಕಾಲಿಗೆ ಸೀದಾ ಇಡ ಅಂತ ಹೇಳ ಅದ ಚಳಬೇಕು ನೀನು ಹೇಳಕ್ಕೆ 94,000 ಮೂರೇ ಅಂಗಡಿ ಕೇಂದ್ರದಿಂದ ಹನುಮಂತಪ್ಪ ಕರ್ಗಡಿಗೆ 94,000. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತಡೆಗೋಡೆ ಮತ್ತು ಪ್ಲಾಸ್ಟಿಕ್ ಗೇಟ್ ಫೋಟೋನ ಹಾಕಿಲ್ಲ. 6,00,000 ರೂಪಾಯಿ. ಸಂಗಾಪುರ ಬೀನ್ನೂರು ರಸ್ತೆ ಜಾನುವಾರಿಗೆ ಕುಡಿಯ ನೀರಿನ ನಿರ್ಮಾಣ 1,02,700 ರೂಪಾಯಿ. ಹನುಮಳ್ಳಿ ಪ್ರಾಥಮಿಕ ಶಾಲೆಗೆ ತಡೆಗೋಡೆ ನಿರ್ಮಾಣ 47,000 ರೂಪಾಯಿ. ಹನುಮಳ್ಳಿ ಗ್ರಾಮದ ಪ್ರಾಥಮಿಕ ಪಶ್ಚಿಮಕ್ಕೆ ತಡೆಗೋಡೆ ನಿರ್ಮಾಣ 1,50,000 ರೂಪಾಯಿ. ಹನುಮಳ್ಳಿ ಗ್ರಾಮದ ಪ್ರಾಥಮಿಕ ಪೂರ್ವ ಭಾಗಕ್ಕೆ ತಡೆಗೋಡೆ ನಿರ್ಮಾಣ 1,02,000 ರೂಪಾಯಿ. ದೇವಗಿರಿ ಕಾಳಪ್ಪ ಪತ್ತ ಶಾಣಪ್ಪ ಮನೆಯವರಿಗೆ ಸಿಸಿ ಪ್ರವೇಶ ಮಾಡೋದು 84,000 ರೂಪಾಯಿ. ದೇವಗಿರಿ ಪಂಚಾಯತಿ ಸಿಸಿ ರಸ್ತೆ ಹಳೆ ಕುಡಿಯ ನೀರಿಗೆ ಚರಂಡಿಯವರಿಗೆ ಫೇವರ್ಸ್ ನಿರ್ಮಾಣ 80,000 ರೂಪಾಯಿ. ದೇವಗಿರಿ ಉತ್ತರ ಸೆಂಟ್ರಿ ಮನೆಯಿಂದ ನಿಂಗಪ್ಪ ಕುದುನಹಳ್ಳಿ ಸಂಪರ್ಕ ಪ್ರವೇಶ ನಿರ್ಮಾಣ 80,000 ರೂಪಾಯಿ. ಹೇಗೆ ನಾಗೇಶ್ ಕುಲಕರ್ಣಿ ಮನೆಯಿಂದ ಭೀಮಪ್ಪ ಗುಡಿಯವರಿಗೆ ಪ್ರವೇಶ ನಿರ್ಮಾಣ 95,000 ರೂಪಾಯಿ. ಚಾಮನಗುಡಿ ಹತ್ರ ಬಲಭಾಗದಲ್ಲಿ
ಪ್ರೈವೇಟ್ ಸ್ಕೂಲ್ ರಾಮಣ್ಣ ಪಾದಗಿಟ್ಟವರಿಗೆ ಪ್ರೈವೇಟ್ ಸ್ಕೂಲ್ 95,000 ರೂಪಾಯಿ. ಕಿಶನ್ ರೋಜಿಂದ ಪಂಪನ ಗಂಗೋತ್ರಿ ಪ್ರೈವೇಟ್ ಸ್ಕೂಲ್ 95,000 ರೂಪಾಯಿ. ದೇವಗಿರಿ ಗ್ರಾಮ ಕಾಮಗಾರಿಗೆ 20 ಲಕ್ಷ ಏನಪ್ಪ ಅಂದರೆ ಒಂದು 3 ಕಾಮಗಾರಿ ಸಂಬಂಧಪಟ್ಟಾಗ ನಮ್ಗೆ ಮೆಜರ್ಮೆಂಟ್ ಟ್ಯಾಲಿ ಆಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂಗೆ ಅಂಗನವಾಡಿಗೆ ಸಂಬಂಧಪಟ್ಟಂಗೆ ತಡೆಗೋಡೆ ನಿರ್ಮಾಣ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಾಗ ನೀವೇನಾದ್ರು ಅಭಿಪ್ರಾಯ ಶುದ್ಧ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರ. ಆ ಶುದ್ಧ ಪೇಮೆಂಟ್ ಮಾಡೋದು ಬಟ್ ಆಳ್ತೆಗೂ ಮತ್ತು ನೋಡಿ ಚಾ ಕುಡಿಯಕೈತೆ ಒಳಗೆ ನೋಡ್ತಾರಂತ ಬೇಕಲ್ಲ. ಚಟುವಟಿಗೆ ಸಂಬಂಧಪಟ್ಟಂಗೆ ಏನಾಗಿತ್ತಪ್ಪ ಅಂತಂದರೆ ಕುಡಿಯ ನೀರಿಗೆ ಸಂಬಂಧಪಟ್ಟಂಗೆ ಬೀದಿ ಮಕ್ಕಳು ಹಂಗಾಗಿ ಏನೇನು ಕಾಮಗಾರಿ ಏನೇನು ಚಟುವಟಿಕೆ ಮಾಡಿದ್ರು 3ನೇ ಸಲ ಇದೆ. ಇನ್ನೊಂದು ಹಾಕಿ ಕೊಡ್ಬೇಕು. ಕುಂದಿರ್ತಾವಡು ಹೋಗಿ ಅಲ್ಲಿ ಒಳಗೆ ಕುಂದಿರ್ತಾವಡಿ. ಈ ಓಸು ಬರಿಬೇಕು ಇನ್ನು ಬರೀಬೇಕು. ಇನ್ನೂ ಬರೀ ಬೇರೆ ಅವರು 15 ಕಾಮಗಾರಿ ಅವು ಬರೀಬೇಕು. ಮಂಜೂರಿ ಮಾಡ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ 45 ಇಳುವರಿ ಸಂಬಂಧ 45,000 ಕುಡಿಯ ನೀರು ಸಂಬಂಧ ಕುಡಿಯ ನೀರು ಸಂಬಂಧ 8,000 ಕುಡಿಯ ನೀರು ಬೋರು 23,400 ಯಾಕಂದರೆ ಖರ್ಚು ಮಾಡಿಸಿದ್ರೆ 8,500 ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ ಖರ್ಚು ಮಾಡಿಸಿದ್ರೆ 8,500 ಕುಡಿಯ ನೀರು ಮೋಟ್ರ್ ರಿಪೇರಿ 7,500 ಕುಡಿಯ ನೀರು ಮೋಟ್ರ್ ರಿಪೇರಿ 2,300 ಕುಡಿಯ ನೀರು ಮೋಟ್ರ್ ರಿಪೇರಿ 15,000 ಕುಡಿಯ ನೀರು ಸಂಬಂಧ 73,000 ಬೀದಿ ವಿದ್ಯುತ್ ಸಂಬಂಧಕ್ಕೆ 9,900 ಕುಡಿಯ ಸಾಮಾನ್ಯ 7,600 ಕುಡಿಯ ನೀರು ಸಾಮಾನ್ಯ 5,000 ಬೀದಿ ವಿದ್ಯುತ್ ಸಾಮಾನ್ಯ ಅದೇ ತರಿಗೆ 13,000 ಕಾಲೋನಿ 680 ಕುಡಿಯ ನೀರು ಸಾಮಾನ್ಯ 25,000 ಬೀದಿ ವಿದ್ಯುತ್ ಸಾಮಾನ್ಯ 40,000 ಕುಡಿಯ ನೀರು ಸಾಮಾನ್ಯ 21,000 ಇದ್ದದರೆ ಕೂಡ ನಿಧಿ 6,000 ಕುಡಿಯ ನೀರು ಸಾಮಾನ್ಯ 10,000 ನೀರು ಬೀದಿ ಸಂಬಂಧಪಟ್ಟಂಗೆ ಟ್ಯಾಕ್ಟ್ರಿ ಸಂಬಂಧಪಟ್ಟ ರಿಪೇರಿ ಮಾಡಿ 95,000 ಕುಡಿಯ ನೀರು ರಿಪೇರಿ 626 ರೂಪಾಯಿ
ಕುಡಿ ನೀರು ಮೋಟರ್ ಕರೆ 9,900 ಕುಡಿ ನೀರು ಸಾಮಗ್ರಿ 5,300 ರೂಪಾಯಿ, ಕುಡಿ ನೀರು ಸಾಮಗ್ರಿ 6,930 ರೂಪಾಯಿ, ಬೀದಿ ದೀಪ ಸಾಮಗ್ರಿ 46,660 ರೂಪಾಯಿ, ಕುಡಿ ನೀರು ಸಾಮಗ್ರಿ 40,804 ರೂಪಾಯಿ, ಬೀದಿ ದೀಪ ಸಾಮಗ್ರಿ 21,820 ರೂಪಾಯಿ, ಮೆರ್ಮೆಣ್ಕನೆಗೆ 26,800 ರೂಪಾಯಿ, ಕುಡಿ ನೀರು ಸಾಮಗ್ರಿ 36,029 ರೂಪಾಯಿ, ಕುಡಿ ನೀರು ಸಾಮಗ್ರಿ 2,800, ಕುಡಿ ನೀರು 8,400, ಕುಡಿ ನೀರು ಸಾಮಗ್ರಿ 23,928, ಬೀದಿಗೆ ಮೆರ್ಮೆಣ್ಕನೆಗೆ 14,500, ಬೀದಿ ದೀಪ ಸಾಮಗ್ರಿ 5,015,960 ರೂಪಾಯಿ, ಕುಡಿ ನೀರು ಸಮದ ರಿಪೇರಿ 8,400, ಬೀದಿ ದೀಪ ಸಮರ್ಪಣೆಗೆ 7,400, ಮೆರ್ಮೆಣ್ಕನೆಗೆ 9,000 ರೂಪಾಯಿ, ಕುಡಿ ನೀರು ಮೋಟರ್ ರಿಪೇರಿ 5,600, ಆಮೇಲೆ ಮೆರ್ಮೆಣ್ಕಾಯಿ 15,000, ಬೀದಿಗೆ 54,000, ಪಾದೇ ತೆರಿಗೆ 23,020 ರೂಪಾಯಿ, ಮೆರ್ಮೆಣ್ಕಾಯಿ 9,000 ರೂಪಾಯಿ, ರಾಜ್ಯ ತೆರಿಗೆ 6,000 ರೂಪಾಯಿ, ಕಲ್ಯಾಣ 14,080 ರೂಪಾಯಿ, ಕಾರ್ಮಿಕ ಕಲ್ಯಾಣಕ್ಕೆ 14,810 ರೂಪಾಯಿ, ಪಂಚಾಯತ್ ಮೇಳ 45,000 ರೂಪಾಯಿ, ಕುಡಿ ನೀರು 12,000 ನೀರು ರಿಪೇರಿ 4,000, ಕುಡಿ ನೀರಿನ 4,000 ರೂಪಾಯಿ, ಬೀದಿ ಸಮರ್ಪಣೆ ಕುಡಿ ನೀರು ಸಾಮಗ್ರಿ 40,000, ಕುಡಿ ನೀರು ಸಾಮಗ್ರಿ 25,000, ಕುಡಿ ನೀರು ಮೋಟರ್ ರಿಪೇರಿ 5,300, ಬೀದಿ ಸಾಮಗ್ರಿ 28,600, ಸಾಮಗ್ರಿ 40,000, ಕುಡಿ ನೀರು ಸಾಮಗ್ರಿ 48,380, ಬೀದಿ ದೀಪ ಸಾಮಗ್ರಿ ಕುಡಿ ನೀರು ಸಾಮಗ್ರಿ 40,672, ಮೆರ್ಮೆಣ್ಕನೆಗೆ 12,800, ಬೀದಿ ದೀಪ ಸಾಮಗ್ರಿ 40,600, ಕುಡಿ ನೀರು ಸಾಮಗ್ರಿ 19,500, ಬೀದಿ ದೀಪ ಸಾಮಗ್ರಿ 10,400, ಕುಡಿ ನೀರು ಮೋಟರ್ ರಿಪೇರಿ 22,800, ಬೀದಿ ದೀಪ ಸಾಮಗ್ರಿ 24,000 16,997 ರೂಪಾಯಿ. ನಿಮ್ಮ ನೈರ್ಮಲ್ಯೀಕರಣ ಮತ್ತು ಬೀದಿ ಬೀದಿ ಸಂಬಂಧಪಟ್ಟಾಗ ಅನುದಾನ ಖರ್ಚಾಗಿದೆ. ಇಷ್ಟು ಸಂಬಂಧಪಟ್ಟಾಗ ಓದಿದೆ, ಕುಡಿಯ ನೀರಿಗೆ ಸಂಬಂಧಪಟ್ಟಾಗ ಬೀದಿ ದೀಪ ಸಂಬಂಧಪಟ್ಟಾಗ ಇದು ಚಟುವಟಿಕೆ 24 ಲಕ್ಷ ಖರ್ಚಾಗಿದೆ. 20 ಲಕ್ಷ ರೂಪಾಯಿ ನಮಗೆ ಕಾಮಗಾರಿ ಅಂತ ಪೇಮೆಂಟ್ ಮಾಡಿದ್ದಾರೆ. ಟೋಟಲ್ 40 ಲಕ್ಷ ರೂಪಾಯಿ ನಿಮ್ಮ ಖರ್ಚಾಗಿದೆ. ಈ ಅನುದಾನಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ವ್ಯತಿರಿಕ್ತ ಪ್ರೊಸೆಸ್ ಮಾಡಿ ಬೇರೆ ನಮಗೆ ಅಂತ ಒಂದು ಆದೇಶಗಳನ್ನು ನೀರು ಕೊಡೋದು ಚಲೋ ಮಾಡಿದ ಅದೇ ಕೆಲಸ ಚಾಲು ಮಾಡಿದ್ರಲ್ಲ ಅನುಪಾಲ ವರದಿ ಒಂದಿದೆ, ತಾಲೂಕ್ ಪಂಚಾಯತಿಯಿಂದ ಮತ್ತೆ ಅಡಕ್ಕಾಗಿದೆ, ಅದು ಅನುಪಾಲ ವರದಿ ಒಂದು ಸಬ್ಮಿಟ್ ಮಾಡ್ತೀನಿ. ಚೇತನಿಗೆ ಏನೋ ಒಂದು